ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಅಧ್ಯಾಯ 11 ಜೀವಕೋಶದ ರಚನೆ ಮತ್ತು ಕಾರ್ಯಗಳು ಎನ್ನುವಂತಹ ಪಾಠವನ್ನು ಇಂದು ನಾವು ಕಲಿತಾ ಇದ್ದೇವೆ. ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ ನಾವು ಕಲಿಕಾಂಶಗಳನ್ನು ನೋಡ್ತಾ ಹೋಗೋಣ. ಮೊದಲಿಗೆ ನಾವು ಜೀವಕೋಶ ಅಂದರೆ ಏನು? ಒಂದು ಅಂಗದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲ ಘಟಕವೇ ಜೀವಕೋಶ. ಜೀವಕೋಶಗಳನ್ನು ಮನೆಯ ಇಟ್ಟಿಗೆಗಳಿಗೆ ಹೋಲಿಸಬಹುದು. ಜೀವಕೋಶಗಳ ಜೋಡಣೆಯಿಂದ ಪ್ರತಿಯೊಂದು ಜೀವಿಯ ದೇಹದ ರಚನೆಯಾಗುತ್ತದೆ. ಹಾಗಾದರೆ ಈ ಜೀವಕೋಶವನ್ನು ಹೇಗೆ ಆವಿಷ್ಕರಿಸಿದ್ರು? ರಾಬರ್ಟ್ ಹುಕ್ 1665ರಲ್ಲಿ ಒಂದು ಸರಳ ವರ್ಧಕ ಉಪಕರಣದ ಸಹಾಯದಿಂದ ಕಾರ್ಕ್ನ ತೆಳುವಾದ ಬಿಲ್ಲೆಗಳನ್ನು ಗಮನಿಸಿದ್ರು. ಚಿತ್ರದಲ್ಲಿ ನಿಮಗೆ ಕಾಣಿಸ್ತಾ ಇದೆ ಯಾವ ರೀತಿ ಇದೆ ಅಂತ. ಅವರು ಕಾರ್ಕ್ನ ಬಿಲ್ಲೆಗಳಲ್ಲಿ ವಿಭಾಗಿಸಿದ ಪೆಟ್ಟಿಗೆಯಂತಹ ರಚನೆಗಳನ್ನು ಗುರುತಿಸಿದರು. ಆ ಪೆಟ್ಟಿಗೆಗಳು ಜೇನು ಹುಟ್ಟಿನಂತೆ ಕಾಣಿಸ್ತಾ ಇದ್ವು. ಹನಿ ಕೋಂಬ್ ಅಂತ ಹೇಳಿ ಕರಿತೀವಿ. ಪ್ರತಿಯೊಂದು ಪೆಟ್ಟಿಗೆಗೆ ಸೆಲ್ ಅನ್ನುವಂಥ ಪದವನ್ನು ಹೇಳ್ತಾ ಹೋದರು. ಸೆಲ್ ಅಂದರೆ ಜೀವಕೋಶ. ಕಾರ್ಕ್ನಲ್ಲಿ ಪೆಟ್ಟಿಗೆಗಳಂತೆ ಅಥವಾ ಜೀವಕೋಶಗಳಂತೆ ಏನನ್ನು ಹುಕ್ ಅಂದರೆ ರಾಬರ್ಟ್ ಹುಕ್ರವರು ಗಮನಿಸಿದ್ರೋ ಅವು ನಿಜವಾಗಿ ಮೃತ ಜೀವಕೋಶಗಳಾಗಿದ್ದವು. ನಂತರ ಸುಧಾರಿತ ಸೂಕ್ಷ್ಮದರ್ಶಕಗಳ ಆವಿಷ್ಕಾರದ ನಂತರ ಜೀವಿಗಳ ಜೀವಕೋಶಗಳನ್ನು ವೀಕ್ಷಿಸೋದು ಸಾಧ್ಯ ಆಯಿತು. ಅತ್ಯಧಿಕ ವರ್ಧನೆ ಸಾಮರ್ಥ್ಯವುಳ್ಳ ಸುಧಾರಿತ ಸೂಕ್ಷ್ಮದರ್ಶಕಗಳಿಂದ ನಾವಿಂದು ಜೀವಕೋಶಗಳ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ. ಜೀವಿಗಳ ಪ್ರಪಂಚದಲ್ಲಿ ಜೀವಿಗಳು ಪರಸ್ಪರ ವಿಭಿನ್ನವಾಗಿದ್ದರೂ ಜೀವಕೋಶಗಳಿಂದ ಉಂಟಾಗಿವೆ. ಜೀವಿಗಳಲ್ಲಿನ ಜೀವಕೋಶಗಳು ನಿರ್ಜೀವ ಇಟ್ಟಿಗೆಗಳಂತಲ್ಲದೆ ಸಂಕೀರ್ಣ ಜೀವಂತ ರಚನೆಗಳಾಗಿವೆ. ಒಂದು ಕೋಳಿ ಮೊಟ್ಟೆಯು ಒಂದೇ ಒಂದು ಜೀವಕೋಶವನ್ನು ಪ್ರತಿನಿಧಿಸುತ್ತದೆ ಮತ್ತು ಅದು ಬರಿಗಣ್ಣಿನಿಂದ ನೋಡಬಹುದಾದಷ್ಟು ದೊಡ್ಡದಾಗಿದೆ. ಮಕ್ಕಳೇ, ಚಿತ್ರವನ್ನು ಗಮನಿಸಿ. ಇಲ್ಲಿ ಒಂದು ಇಟ್ಟಿಗೆಯ ಗೋಡೆ ಇದೆ, ಹಾಗೆ ಈ ಕಡೆ ಈರುಳ್ಳಿ ಪೊರೆ ಇದೆ. ಅಂದರೆ ಒಂದು ಮನೆಯನ್ನು ಕಟ್ಟೋದಕ್ಕೆ ಇಟ್ಟಿಗೆಗಳು ಹೇಗೆ ಮುಖ್ಯವೋ ಹಾಗೆ ಒಬ್ಬ ಜೀವಿ ಆಗಬೇಕು ಅಂತ ಅಂದರೆ ಅಲ್ಲಿ ಜೀವಕೋಶಗಳು ತುಂಬ ಮುಖ್ಯ ಆಗಿರ್ತವೆ. ಭೂಮಿಯ ಮೇಲೆ ಲಕ್ಷಾಂತರ ಜೀವಿಗಳಿವೆ. ಅವು ವಿಭಿನ್ನ ಆಕಾರ ಮತ್ತು ಗಾತ್ರಗಳನ್ನು ಹೊಂದಿವೆ. ವಿಜ್ಞಾನಿಗಳು ಜೀವಕೋಶವನ್ನು ವೀಕ್ಷಿಸಲು ಸೂಕ್ಷ್ಮ ದರ್ಶಕಗಳನ್ನು ಬಳಸುತ್ತಾರೆ ಮತ್ತು ಅವು ವಸ್ತುಗಳನ್ನು ವರ್ಧಿಸುತ್ತವೆ. ಇಲ್ಲಿ ಕಾಣಿಸ್ತಾ ಇರ್ತಕ್ಕಂಥ ಚಿತ್ರ ಏನಿದೆ ಅದು ಸೂಕ್ಷ್ಮದರ್ಶಕದ ಚಿತ್ರ. ಜೀವಕೋಶಗಳ ವಿಸ್ತೃತ ರಚನೆಯನ್ನು ಅಧ್ಯಯನ ಮಾಡಲು ಅದರ ವಿವಿಧ ಭಾಗಗಳಿಗೆ ವರ್ಣಕಗಳನ್ನು ಬಳಸ್ತಾರೆ. ಆ ವರ್ಣಕಗಳನ್ನು ಇಂಗ್ಲೀಷ್ನಲ್ಲಿ ಸ್ಟೈನ್ಸ್ ಅಥವಾ ಡೈಸ್ ಅಂತ ಹೇಳಿ ಕರೀತಾರೆ. ಇದು ಸೂಕ್ಷ್ಮದರ್ಶಕದ ಚಿತ್ರ. ಬರಿಗಣ್ಣಿನಿಂದ ನೋಡಲು ಸಾಧ್ಯವಾಗದ ವಸ್ತುಗಳನ್ನು ಯಾವುದ್ರಲ್ಲಿ ನೋಡ್ತಾರೆ? ಸೂಕ್ಷ್ಮದರ್ಶಕ ಯಂತ್ರದ ಸಹಾಯದಿಂದ ವೀಕ್ಷಿಸ್ತಾರೆ. ಮನುಷ್ಯ ದೇಹದಲ್ಲಿ ವಿಭಿನ್ನ ಆಕಾರ ಮತ್ತು ಗಾತ್ರಗಳಿರುವ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿವೆ. ಆನೆಯಂತಹ ದೊಡ್ಡ ಪ್ರಾಣಿ ಅಥವಾ ಒಂದು ಎತ್ತರವಾದ ಮರದಲ್ಲಿರುವ ಜೀವಕೋಶಗಳ ಸಂಖ್ಯೆಯು ಬಿಲಿಯನ್ ಮತ್ತು ಟ್ರಿಲಿಯನ್ಗಳನ್ನು ದಾಟುತ್ತದೆ. 1 ಬಿಲಿಯನ್ ಎಂದರೆ 1,000 ಮಿಲಿಯನ್, ಹಾಗೆ 1 ಟ್ರಿಲಿಯನ್ ಎಂದರೆ 1,000 ಬಿಲಿಯನ್ ಎಂದು ಅರ್ಥ. ಅಂದರೆ ನಮ್ಮ ಮನುಷ್ಯನ ದೇಹದಲ್ಲಿ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿದ್ದಾವೆ. ಎಷ್ಟೋ ಟ್ರಿಲಿಯನ್ ನಾವು ಹೇಳಕ್ಕೆ ಬರ್ತಾ ಇಲ್ಲ, ಹಾಗಾಗಿ ಟ್ರಿಲಿಯನ್ ಗಟ್ಟಲೆ ಜೀವಕೋಶಗಳಿರುತ್ತವೆ. ಒಂದಕ್ಕಿಂತ ಹೆಚ್ಚು ಜೀವಕೋಶದಿಂದ ಉಂಟಾದ ಜೀವಿಗಳಿಗೆ ಬಹುಕೋಶೀಯ ಜೀವಿಗಳು ಎಂದು ಕರೆಯುತ್ತೇವೆ. ಏಕಕೋಶೀಯ ಜೀವಿ ಅಂದ್ರೇನು? ಒಂದೇ ಒಂದು ಕೋಶವನ್ನು ಹೊಂದಿದ್ದು ಆ ಒಂದು ಕೋಶದಿಂದನೇ ಎಲ್ಲ ಜೈವಿಕ ಚಟುವಟಿಕೆಗಳನ್ನು ನಿರ್ವಹಿಸುತ್ತವೆ. ಅವುಗಳನ್ನು ನಾವೇನಂತ ಕರಿತೀವಿ? ಏಕಕೋಶೀಯ ಜೀವಿಗಳು ಅಂತ ಕರಿತೀವಿ.
ಹಾಗಾದರೆ ಬಹುಕೋಶೀಯ ಜೀವಿಗಳು ಅಂದರೆ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರುವಂತಹ ಜೀವಿಗಳಿಗೆ ನಾವು ಬಹುಕೋಶೀಯ ಜೀವಿಗಳು ಅಂತ ಹೇಳಿ ಕರಿತೀವಿ. ಬಹುಕೋಶೀಯ ಜೀವಿಗಳಲ್ಲಿ ವಿಶಿಷ್ಟ ಜೀವಕೋಶಗಳ ಗುಂಪುಗಳು ವಿಭಿನ್ನ ಅಂಗಾಂಶಗಳನ್ನು ನಿರ್ಮಿಸಿ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಅಂದರೆ ಇಲ್ಲಿ ಬಹುಕೋಶೀಯ ಜೀವಿಗಳಲ್ಲಿ ನಿರ್ದಿಷ್ಟ ಕಾರ್ಯವನ್ನು ಮಾಡೋದಕ್ಕೆ ನಿರ್ದಿಷ್ಟ ಜೀವಕೋಶಗಳಿರುತ್ತವೆ. ಈಗಾಗಲೇ ನಾವು ಏಕಕೋಶೀಯ ಜೀವಿಗಳ ಬಗ್ಗೆ ಹೇಳಿದ್ವಿ. ಏಕಕೋಶೀಯ ಜೀವಿಗಳಿಗೆ ಉದಾಹರಣೆಯನ್ನು ನಾವು ನೋಡೋದಾದರೆ ಅಮೀಬಾ, ಯುಗ್ಲಿನಾ ಮತ್ತು ಪ್ಯಾರಾಮೆಶಿಯಂ. ಜೀವಕೋಶಗಳ ಆಕಾರ. ಜೀವಕೋಶಗಳ ಆಕಾರ ಹೇಗಿದೆ? ಅಮೀಬಾವು ನಿರ್ದಿಷ್ಟವಾದ ಆಕಾರವನ್ನು ಹೊಂದಿಲ್ಲ. ಅದು ತನ್ನ ಆಕಾರವನ್ನು ಬದಲಿಸುತ್ತಾ ಇರುತ್ತದೆ. ಅದು ಹೇಗೆ ಬೇಕೋ ಹಾಗೆ ತನ್ನ ಆಕಾರವನ್ನು ಏನು ಮಾಡ್ತಾ ಇರುತ್ತೆ? ಬದಲಿಸ್ತಾ ಇರುತ್ತೆ. ಅದರ ದೇಹದಿಂದ ಹೊರಚಾಚಿರುವ ವಿವಿಧ ಉದ್ದಗಳ ಚಾಚಿಕೆಗಳನ್ನು ಮಿಥ್ಯಪಾದ ಅಂತ ಹೇಳಿ ಕರಿತೀವಿ. ಅಮೀಬಾವು ಚಲಿಸದಂತೆ ಅಥವಾ ಆಹಾರ ಸೇವಿಸದಂತೆ ಈ ಚಾಚಿಕೆಗಳು ಕಾಣಿಸಿಕೊಳ್ಳುತ್ತವೆ ಮತ್ತು ಕಣ್ಮರೆಯಾಗುತ್ತವೆ. ಅವು ಮಿಥ್ಯಪಾದದ ಸಹಾಯದಿಂದ ಆಹಾರವನ್ನು ಒಳತೆಗೆದುಕೊಳ್ಳುತ್ತವೆ. ಮನುಷ್ಯರ ರಕ್ತದಲ್ಲಿ ಕಂಡುಬರುವ ಬಿಳಿ ರಕ್ತ ಕಣಗಳು ತಮ್ಮ ಆಕಾರವನ್ನು ಬದಲಿಸುವ ಏಕಜೀವಕೋಶಕ್ಕೆ ಉದಾಹರಣೆಯಾಗಿದೆ. ಆದರೆ ಬಿಳಿ ರಕ್ತ ಕಣ ಜೀವಕೋಶವಾದರೆ ಅಮೀಬಾ ಸ್ವತಂತ್ರ ಅಸ್ತಿತ್ವವನ್ನು ಹೊಂದಿರುವಂತಹ ಒಂದು ಪರಿಪೂರ್ಣ ಜೀವಿಯ. ಸಾಮಾನ್ಯವಾಗಿ ಜೀವಕೋಶಗಳು ದುಂಡಾಗಿ, ಗೋಳಾಕಾರವಾಗಿ ಅಥವಾ ಉದ್ದವಾಗಿರುತ್ತವೆ ಮತ್ತು ಎರಡೂ ತುದಿಗಳಲ್ಲಿ ಚೂಪಾಗಿರುತ್ತವೆ ಅಥವಾ ಕದುರಿನ ಆಕಾರದಲ್ಲಿ ಇರುತ್ತವೆ. ಒಂದು ವೇಳೆ ಜೀವಕೋಶಗಳು ಸಾಕಷ್ಟು ಉದ್ದವಾಗಿರುತ್ತವೆ. ಇನ್ನು ಕೆಲವು ನರಕೋಶ ಅಥವಾ ನ್ಯೂರಾನ್ನಂತೆ ಕವಲನ್ನು ಒಡೆದಿರುತ್ತೆ. ನ್ಯೂರಾನ್ ಅಥವಾ ನರಕೋಶ ಏನಿದೆ ಇದು ಸಂದೇಶಗಳನ್ನು ಸ್ವೀಕರಿಸುವ ಮತ್ತು ವರ್ಗಾಯಿಸುವ ಮೂಲಕ ದೇಹದ ವಿಭಿನ್ನ ಕಾರ್ಯಗಳ ಸಹಭಾಗಿತ್ವಕ್ಕೆ ಸಹಕರಿಸುತ್ತದೆ. ಕೋಶ ಪೊರೆಯು ಸಸ್ಯಗಳ ಮತ್ತು ಪ್ರಾಣಿಗಳ ಜೀವಕೋಶಗಳಿಗೆ ಆಕಾರವನ್ನು ನೀಡುತ್ತದೆ. ಕೋಶ ಭಿತ್ತಿಯು ಸಸ್ಯ ಜೀವಕೋಶಗಳ ಕೋಶ ಪೊರೆಯ ಮೇಲೆ ಆವರಿಸಿರುವ ಒಂದು ಹೆಚ್ಚುವರಿ ಪೊರೆಯಾಗಿದೆ. ಈ ಜೀವಕೋಶಗಳಿಗೆ ಆಕಾರ ಮತ್ತು ಬಿಗಿತವನ್ನು ಅಂದರೆ ರಿಜಿಡಿಟಿ ಕೊಡುತ್ತದೆ. ಬ್ಯಾಕ್ಟೀರಿಯಾ ಜೀವಕೋಶವು ಸಹ ಒಂದು ಕೋಶ ಭಿತ್ತಿಯನ್ನು ಹೊಂದಿದೆ. ಜೀವಕೋಶಗಳ ಗಾತ್ರ. ಜೀವಿಗಳಲ್ಲಿ ಜೀವಕೋಶದ ಗಾತ್ರವು 1 ಮೀಟರಿನ ಲಕ್ಷದಲ್ಲಿ 1 ಭಾಗ ಅಂದರೆ ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ನಷ್ಟು ಚಿಕ್ಕದಾಗಿರುತ್ತವೆ ಅಥವಾ ಕೆಲವು ಸೆಂಟಿಮೀಟರ್ಗಳಷ್ಟು ದೊಡ್ಡದಾಗಿರುತ್ತದೆ. ಬಹುತೇಕ ಜೀವಕೋಶಗಳು ಗಾತ್ರದಲ್ಲಿ ಅತ್ಯಂತ ಸೂಕ್ಷ್ಮವಾಗಿದ್ದು ಬರಿಗಣ್ಣಿಗೆ ಕಾಣುವುದಿಲ್ಲ. ಹಾಗಾಗಿ ಅವುಗಳನ್ನು ಒಂದು ಸೂಕ್ಷ್ಮದರ್ಶಕದ ಸಹಾಯದಿಂದ ನಾವು ನೋಡಬೇಕಾಗುತ್ತೆ. ಅತ್ಯಂತ ಚಿಕ್ಕ ಜೀವಕೋಶ ಬ್ಯಾಕ್ಟೀರಿಯಾದಾಗಿದ್ದು 0.1 ರಿಂದ 0.5 ಮೈಕ್ರೋಮೀಟರ್ ಅಳತೆಯನ್ನು ಹೊಂದಿದೆ. ಅತ್ಯಂತ ದೊಡ್ಡ ಜೀವಕೋಶ ಉಷ್ಟ್ರಪಕ್ಷಿಯ ಮೊಟ್ಟೆಯಾಗಿದೆ. ಅದು ಎಷ್ಟಿದೆಯಪ್ಪ ಅಳತೆ ಅಂದರೆ 170 ಮಿಲಿಮೀಟರ್ ಇಂಟು 130 ಮಿಲಿಮೀಟರ್. ಜೀವಕೋಶಗಳ ಗಾತ್ರ ಪ್ರಾಣಿ ಅಥವಾ ಸಸ್ಯ ದೇಹದ ಗಾತ್ರದ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಆನೆಯ ಜೀವಕೋಶಗಳು ಇಲಿಯ ಜೀವಕೋಶಗಳಿಗಿಂತ ಸಾಕಷ್ಟು ದೊಡ್ಡದಾಗಿರಬೇಕಾದ ಅಗತ್ಯ ಇಲ್ಲ. ಜೀವಕೋಶದ ಗಾತ್ರವು ಅದರ ಕಾರ್ಯಕ್ಕೆ ಸಂಬಂಧಿಸಿದೆ. ಉದಾಹರಣೆಗೆ ಆನೆ ಮತ್ತು ಇಲಿ ಎರಡೂ ಜೀವಿಗಳ ನರಕೋಶಗಳು ಉದ್ದವಾಗಿರುತ್ತವೆ ಮತ್ತು ಕವಲೊಡೆದಿರುತ್ತವೆ.
ಅವು ಸಂದೇಶಗಳನ್ನು ರವಾನಿಸುವ ಒಂದೇ ರೀತಿಯ ಕಾರ್ಯವನ್ನು ನಿರ್ವಹಿಸುತ್ತವೆ. ನಂತರ ನಾವು ನೋಡೋದಾದರೆ ಜೀವಕೋಶದ ರಚನೆ ಮತ್ತು ಕಾರ್ಯ. ಪ್ರತಿಯೊಂದು ಜೀವಿಯು ಅನೇಕ ಅಂಗಗಳನ್ನು ಹೊಂದಿದೆ. ಜೀರ್ಣಾಂಗಗಳು ಒಟ್ಟಾಗಿ ಜೀರ್ಣಾಂಗ ವ್ಯೂಹವನ್ನು ನಿರ್ಮಿಸಿವೆ. ಅದನ್ನು ನಾವು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಿ. ಜೀರ್ಣಾಂಗ ವ್ಯೂಹದ ಪ್ರತಿಯೊಂದು ಅಂಗವು ಜೀರ್ಣಕ್ರಿಯೆ, ಆಹಾರವನ್ನು ದ್ರವರೂಪಕ್ಕೆ ಪರಿವರ್ತಿಸುವುದು ಮತ್ತು ಹೀರಿಕೆಗಳಂತಹ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಅದೇ ರೀತಿ ಒಂದು ಸಸ್ಯದ ವಿಭಿನ್ನ ಅಂಗಗಳು ನಿರ್ದಿಷ್ಟ ಅಥವಾ ವಿಶಿಷ್ಟ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಇವು ನಾವು ಇಂದಿನ ತರಗತಿಗಳಲ್ಲಿ ಕಲಿತಿರ್ತಕ್ಕಂತಹ ಅಂಶವಾಗಿದೆ. ಪ್ರತಿಯೊಂದು ಅಂಗವು ಅಂಗಾಂಶಗಳೆಂದು ಕರೆಯಲ್ಪಡುವ ಸಣ್ಣ ಭಾಗಗಳಿಂದ ಉಂಟಾಗಿವೆ. ಹಾಗಾದರೆ ಅಂಗಾಂಶ ಅಂದರೆ ಒಂದು ಅಂಗಾಂಶವು ಒಂದು ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸುವ ಒಂದೇ ರೀತಿಯ ಜೀವಕೋಶಗಳ ಒಂದು ಗುಂಪಾಗಿದೆ. ಒಂದು ಅಂಗವು ಅಂಗಾಂಶಗಳಿಂದ ಆಗಿದ್ದು ಈ ಅಂಗಾಂಶಗಳು ಜೀವಕೋಶಗಳಿಂದ ಆಗಿವೆ. ಒಂದು ಜೀವಿಯಲ್ಲಿನ ಜೀವಕೋಶ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕವಾಗಿದೆ. ಜೀವಕೋಶದ ಪ್ರಮುಖ ಭಾಗಗಳು ಕೋಶ ಪೊರೆ, ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರ. ಮೊದಲಿಗೆ ನಾವು ನೋಡೋದಾದರೆ ಕೋಶ ಪೊರೆಯನ್ನು ನಾವು ನೋಡ್ತೀವಿ. ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳು ಪ್ಲಾಸ್ಮಾ ಮೆಂಬ್ರೇನ್ ಎಂದು ಕರೆಯುವಂತಹ ಕೋಶ ಪೊರೆಯಿಂದ ಆವೃತವಾಗಿವೆ. ಕೋಶ ಪೊರೆಯು ಜೀವಕೋಶಗಳನ್ನು ಪರಸ್ಪರ ಪ್ರತ್ಯೇಕಿಸುತ್ತದೆ ಮತ್ತು ಅದರ ಸುತ್ತಲಿನ ಮಾಧ್ಯಮದಿಂದಲೂ ಪ್ರತ್ಯೇಕಿಸುತ್ತದೆ. ಕೋಶ ಪೊರೆಯು ಸೂಕ್ಷ್ಮ ರಂಧ್ರಗಳಿಂದಾಗಿದ್ದು ಒಳಬರುವ ಹಾಗೂ ಹೊರಹೋಗುವ ವಸ್ತುಗಳ ಚಲನೆಗೆ ಅನುವು ಮಾಡಿಕೊಡುತ್ತದೆ. ಕೋಶಪೊರೆ ಏನು ಕೆಲಸ ಮಾಡುತ್ತೆ? ಜೀವಕೋಶದ ಒಳಹೋಗುವ ಮತ್ತು ಹೊರಬರುವಂತಹ ವಸ್ತುಗಳ ಚಲನೆಗೆ ಸಹಾಯವನ್ನು ಮಾಡುತ್ತೆ. ಈರುಳ್ಳಿ ಜೀವಕೋಶದ ಆವರಣವೇ ಕೋಶಪೊರೆ. ಅದು ಇನ್ನೊಂದು ದಪ್ಪನೆಯ ಪೊರೆಯ ಕೋಶಭಿತ್ತಿಯಿಂದ ಆವೃತ ಆಗಿದೆ. ಈರುಳ್ಳಿ ಪೊರೆ ಚಿತ್ರ ನಿಮಗಿಲ್ಲಿ ಕಾಣಿಸ್ತಾ ಇದೆ. ಕೋಶದ್ರವ್ಯ ಮತ್ತು ಕೋಶ ಕೇಂದ್ರ. ಕೋಶಪೊರೆಯು ಜೀವಕೋಶಕ್ಕೆ ಆಕಾರವನ್ನು ಕೊಡುತ್ತದೆ. ಸಸ್ಯಗಳ ಜೀವಕೋಶಗಳಲ್ಲಿ ಕೋಶಪೊರೆಯ ಜೊತೆಗೆ ಮಂದವಾದ ಹೊರಪದರವೊಂದು ಕಂಡುಬರುತ್ತೆ. ಅದನ್ನು ಕೋಶಭಿತ್ತಿ ಅಂತ ಹೇಳಿ ಕರಿತೀವಿ. ಕೋಶಪೊರೆಯನ್ನು ಆವರಿಸಿದ ಹೆಚ್ಚುವರಿ ಪದರವು ಸಸ್ಯಗಳಿಗೆ ರಕ್ಷಣೆಗಾಗಿಯೇ ಅದು ಮಾರ್ಪಾಡಾಗಿದೆ. ಉಷ್ಣತೆಯಲ್ಲಿನ ಏರಿಳಿತ, ಗಾಳಿಯ ಅಧಿಕ ವೇಗ, ವಾತಾವರಣದಲ್ಲಿನ ತೇವಾಂಶ ಇತ್ಯಾದಿಗಳಿಂದ ಸಸ್ಯ ಜೀವಕೋಶಗಳಿಗೆ ರಕ್ಷಣೆಯ ಅಗತ್ಯವಿದೆ. ಸಸ್ಯಗಳು ಚಲಿಸಲಾರವು. ಅವು ಒಂದು ಕಡೆ ನೆಲೆ ನಿಂತಿರ್ತವೆ. ಆದ್ದರಿಂದ ಅವು ಈ ವ್ಯತ್ಯಾಸಗಳಿಗೆ ತೆರೆದುಕೊಳ್ಳುತ್ತವೆ. ನಂತರ ಕೋಶ ಕೇಂದ್ರ ಮತ್ತು ಕೋಶ ಪೊರೆಯ ನಡುವೆ ಕಂಡುಬರುವ ಲೋಳೆಯಂತಹ ಪದಾರ್ಥ ಯಾವುದದು? ಕೋಶ ದ್ರವ್ಯ. ಜೀವಕೋಶದ ಇತರ ಅನೇಕ ಘಟಕಗಳು ಅಥವಾ ಕಣದಂಗಗಳು ಕೋಶ ದ್ರವ್ಯದ ಒಳಭಾಗದಲ್ಲಿ ಕಂಡುಬರುತ್ತವೆ. ಜೀವಕೋಶದ ಇತರ ಅನೇಕ ಘಟಕಗಳು ಮತ್ತು ಕಣದಂಗಗಳು ಕೋಶ ದ್ರವ್ಯದ ಒಳಗೆ ಕಂಡುಬರುತ್ತವೆ. ಅವು ಯಾವ್ಯಾವುದಪ್ಪ ಅಂದರೆ ಮೈಟೋಕಾಂಡ್ರಿಯಾ, ಗಾಲ್ಗಿ ಸಂಕೀರ್ಣ, ರೈಬೋಸೋಮ್ ಇತ್ಯಾದಿ. ನಂತರ ಕೋಶ ಕೇಂದ್ರ. ಕೇಂದ್ರ ಭಾಗದಲ್ಲಿರುವ ದಟ್ಟವಾದ ದುಂಡನೆಯ ರಚನೆಯನ್ನು ಕೋಶ ಕೇಂದ್ರ ಅಂತ ಹೇಳಿ ಕರಿತೀವಿ. ಕೋಶ ಕೇಂದ್ರ ಪೊರೆಯು ಕೋಶ ಕೇಂದ್ರವನ್ನು ಕೋಶ ದ್ರವ್ಯದಿಂದ ಪ್ರತ್ಯೇಕಿಸುತ್ತದೆ. ಕೋಶ ಕೇಂದ್ರ ಅರ್ಥ ಆಗ್ತಾ ಇದೆ ಅಂತ ಅನ್ಕೊತೀನಿ ಮಕ್ಕಳ. ಇದು ಜೀವಕೋಶದ ಮಧ್ಯಭಾಗದಲ್ಲಿ ಕಂಡುಬರುತ್ತೆ. ದುಂಡಾದ ರಚನೆಯನ್ನು ಹೊಂದಿರುತ್ತೆ ಅಥವಾ ಗೋಳಾಕಾರದಲ್ಲಿಯೂ ಸಹ ಇದು ಕಂಡುಬರುತ್ತೆ.
ಕೋಶ ಕೇಂದ್ರ ಪೊರೆಯು ಕೋಶ ಕೇಂದ್ರವನ್ನು ಕೋಶದ್ರವ್ಯದಿಂದ ಪ್ರತ್ಯೇಕಿಸುತ್ತದೆ. ಈ ಪೊರೆಯು ಕೂಡ ಸೂಕ್ಷ್ಮ ರಂಧ್ರಗಳಿಂದ ಕೂಡಿದ್ದು ಕೋಶದ್ರವ್ಯ ಮತ್ತು ಕೋಶ ಕೇಂದ್ರದ ಒಳಭಾಗದ ನಡುವೆ ವಸ್ತುಗಳ ಚಲನೆಗೆ ಇದು ಅನುವು ಮಾಡಿಕೊಡುತ್ತದೆ. ನಂತರ ನಾವು ನೋಡೋದಾದರೆ ಈ ಕೋಶ ಕೇಂದ್ರದ ಒಳಗೆ ಗೋಳಾಕಾರದ ರಚನೆಯೊಂದನ್ನು ನಾವು ನೋಡ್ತೀವಿ. ನಿಮಗೆ ಚಿತ್ರ ಕಾಣಿಸ್ತಾ ಇದೆ ಅಪ್ಪ, ಇದನ್ನು ಇದು ಕಾಣಿಸ್ತಾ ಇರ್ತಕ್ಕಂಥದ್ದು ಕೋಶ ಕೇಂದ್ರದ ಚಿತ್ರ. ಈ ಕೋಶ ಕೇಂದ್ರದ ಹೊರಗಿನ ಪೊರೆ ಏನಿದೆ ಇದು ಪೊರೆಗಳಿಂದ ಅಂದರೆ ಕೋಶ ಪೊರೆಯಿಂದ ಆವೃತವಾಗಿರುತ್ತೆ. ಅದು 2 ಪೊರೆ. ನಂತರ ಒಳಭಾಗದಲ್ಲಿ ದುಂಡಾಕಾರದಲ್ಲಿ ಕಾಣಿಸ್ತಾ ಇದೆಯಲ್ವಾ, ಅದು ಗೋಳಾಕಾರದ ರಚನೆಯನ್ನು ಹೊಂದಿರುತ್ತೆ. ಇದನ್ನು ಕಿರುಕೋಶ ಕೇಂದ್ರ ಅಂತ ಹೇಳಿ ಕರಿತೀವಿ, ನ್ಯೂಕ್ಲಿಯೋಲಸ್ ಅಂತ ಹೇಳಿ ಕರಿತೀವಿ. ಇದರ ಜೊತೆಯಲ್ಲಿ ದಾರದ ರೀತಿಯ ರಚನೆಗಳು ನಿಮಗೆ ಕಾಣಿಸ್ತಾ ಇದೆ. ಇವುಗಳನ್ನು ನಾವೇನಂತ ಕರಿತೀವಿ? ಕ್ರೊಮ್ಯಾಟಿಡ್ಗಳು ಅಂತ ಹೇಳಿ ಕರಿತೀವಿ. ಇವು ಕೋಶ ವಿಭಜನೆಯ ಸಮಯದಲ್ಲಿ ವರ್ಣತಂತುಗಳಾಗಿ ಮಾರ್ಪಾಡಾಗ್ತವೆ. ಈ ವರ್ಣತಂತುಗಳು ವಂಶವಾಹಿಗಳನ್ನು ಹೊಂದಿವೆ. ವಂಶವಾಹಿಗಳನ್ನು ಇವು ಹೊಂದಿದ್ದು ತಂದೆ ತಾಯಿಗಳಿಂದ ಮರಿಗಳಿಗೆ ಗುಣಗಳನ್ನು ಅನುವಂಶೀಯವಾಗಿ ವರ್ಗಾವಣೆ ಮಾಡಲು ಸಹಾಯಕವಾಗ್ತವೆ. ನಾವು ವರ್ಣತಂತುಗಳನ್ನು ಯಾವಾಗ ವೀಕ್ಷಿಸ್ಬೋದಪ್ಪ ಅಂತಂದರೆ ಕೋಶ ವಿಭಜನೆಯಾಗುವಾಗ ಮಾತ್ರ ನಾವು ಇದನ್ನು ವೀಕ್ಷಿಸಬಹುದು. ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶವನ್ನು ನಾವು ನೋಡೋದಾದರೆ ವಂಶವಾಹಿ ಎಂಬುದು ಜೀವಿಗಳಲ್ಲಿ ಇರುವಂತಹ ಅನುವಂಶೀಯ ಘಟಕವಾಗಿದೆ. ತಂದೆ ತಾಯಿಗಳಿಂದ ಮರಿಗಳಿಗೆ ಅನುವಂಶೀಯ ಗುಣಗಳ ವರ್ಗಾವಣೆಯನ್ನು ನಿಯಂತ್ರಿಸುತ್ತದೆ. ಅಂದರೆ ನಿಮ್ಮ ತಂದೆ ತಾಯಿಯರು ತಮ್ಮ ಕೆಲವು ಗುಣಗಳನ್ನು ನಿಮಗೆ ವರ್ಗಾಯಿಸುವರು. ಒಂದು ವೇಳೆ ನಿಮ್ಮ ತಂದೆ ಕಂದು ಬಣ್ಣದ ಕಣ್ಣುಗಳನ್ನು ಹೊಂದಿದ್ದರೆ ನೀವು ಕೂಡ ಕಂದು ಬಣ್ಣದ ಕಣ್ಣುಗಳನ್ನು ಹೊಂದುವ ಸಾಧ್ಯತೆ ಇದೆ. ಒಂದು ವೇಳೆ ನಿಮ್ಮ ತಾಯಿ ಗುಂಗುರು ಕೂದಲನ್ನು ಹೊಂದಿದ್ದರೆ ನೀವು ಕೂಡ ಗುಂಗುರು ಕೂದಲು ಹೊಂದುವ ಸಾಧ್ಯತೆ ಇದೆ. ಆದಾಗ್ಯೂ ತಂದೆ ತಾಯಿಗಳ ವಿಭಿನ್ನ ವಂಶವಾಹಿಗಳ ಸಂಯೋಜನೆಯು ವಿಭಿನ್ನ ಗುಣಗಳಿಗೆ ಕಾರಣವಾಗುತ್ತದೆ. ಅನುವಂಶೀಯತೆಯ ಪಾತ್ರದ ಜೊತೆಗೆ ಕೋಶ ಕೇಂದ್ರವು ಜೀವಕೋಶದ ಚಟುವಟಿಕೆಗಳ ನಿಯಂತ್ರಣ ಕೇಂದ್ರವಾಗಿ ನಿರ್ವಹಿಸುತ್ತದೆ. ನೆನಪಲ್ಲಿಟ್ಕೊಳ್ಳಿ ಮಕ್ಕಳ, ಜೀವಕೋಶದ ನಿಯಂತ್ರಣ ಘಟಕ ಯಾವುದು? ಕೋಶ ಕೇಂದ್ರ. ಜೀವಕೋಶದ ಎಲ್ಲ ಘಟಕಗಳನ್ನು ಒಟ್ಟಾಗಿ ಪ್ರೋಟೋಪ್ಲಾಸಮ್ ಅಂತ ಹೇಳಿ ಕರಿತೀವಿ. ಪ್ರೋಟೋಪ್ಲಾಸಮನ್ನು ಜೀವಕೋಶದ ಜೀವಂತ ಪದಾರ್ಥ ಅಂತ ಹೇಳಿ ಕರಿತೀವಿ. ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಈರುಳ್ಳಿ ಜೀವಕೋಶಗಳನ್ನು ವೀಕ್ಷಿಸುವಾಗ ಕೋಶ ದ್ರವ್ಯದಲ್ಲಿ ಖಾಲಿಯಾಗಿರೋ ಹಾಗೆ ತೋರುವಂಥ ರಚನೆಗಳೇ ರಸದಾನಿಗಳು. ಸಸ್ಯ ಜೀವಕೋಶಗಳಲ್ಲಿ ದೊಡ್ಡ ರಸದಾನಿಗಳು ಸಾಮಾನ್ಯವಾಗಿ ಇರುತ್ತವೆ. ಪ್ರಾಣಿ ಜೀವಕೋಶಗಳಲ್ಲಿ ರಸದಾನಿಗಳು ಚಿಕ್ಕದಾಗಿ ಕಾಣಿಸಿಕೊಳ್ಳುತ್ತವೆ. ಕೋಶ ಕೇಂದ್ರ ಟ್ರೇಡಿಸ್ಕ್ಯಾನ್ಸಿಯಾದ ಕೋಶ ದ್ರವ್ಯದಲ್ಲಿ ಬಣ್ಣದ ಅನೇಕ ಸಣ್ಣ ರಚನೆಗಳು ಎಲೆಯ ಜೀವಕೋಶಗಳ ಕೋಶ ದ್ರವ್ಯದಲ್ಲಿ ಹರಡಿಕೊಂಡಿರುತ್ತವೆ. ಇವುಗಳಿಗೆ ಪ್ಲಾಸ್ಟಿಡ್ ಅಂತ ಹೇಳಿ ಕರಿತೀವಿ. ಇವುಗಳಲ್ಲಿ ಕೆಲವು ಪತ್ರಹರಿತ್ತು ಎಂಬ ಹಸಿರು ವರ್ಣಕವನ್ನು ಹೊಂದಿರುತ್ತವೆ. ಹಸಿರು ಬಣ್ಣದ ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಇವು ಎಲೆಗಳಿಗೆ ಹಸಿರು ಬಣ್ಣವನ್ನು ಕೊಡುತ್ತವೆ. ಎಲೆಗಳ ಕ್ಲೋರೋಪ್ಲಾಸ್ಟ್ಗಳಲ್ಲಿ ಇರುವ ಪತ್ರಹರಿತ್ತು ದ್ಯುತಿ ಸಂಶ್ಲೇಷಣಾ ಕ್ರಿಯೆಗೆ ಅಗತ್ಯವಾಗಿದೆ. ಮಕ್ಕಳೇ, ನಾವಿನ್ನೂ ಕೆಲವು ಅಂಶಗಳನ್ನು ನೋಡೋದಾದರೆ ಕೋಶ ದ್ರವ್ಯದಲ್ಲಿ ಏನಿರುತ್ತೆ ಅಂತ ಹೇಳಿದ್ವಿ? ಜೈವಿಕ ಮತ್ತು ಅಜೈವಿಕ ಘಟಕಗಳು ಕಂಡುಬರುತ್ತವೆ ಅಂತ ಹೇಳಿದ್ವಿ. ಅವುಗಳನ್ನು ನಾವು ಮತ್ತೊಮ್ಮೆ ನೋಡೋದಾದರೆ ಅವುಗಳಲ್ಲಿ ಕಣದಂಗಗಳು ಜೈವಿಕ ಘಟಕಗಳಾಗಿವೆ. ಕಣದಂಗಗಳಲ್ಲಿ ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಗಾಲ್ಗಿ ಸಂಕೀರ್ಣ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇವೆಲ್ಲವೂ ಸಹ ಕಂಡುಬರುತ್ತವೆ. ಅವನ್ನೊಮ್ಮೆ ನಾವು ನೋಡ್ಕೊಂಬರೋಣ. ಕಣದಂಗಗಳು ಜೀವಕೋಶಗಳಲ್ಲಿ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಬಲ್ಲ ಸಣ್ಣ ರಚನೆಗಳಿಗೆ ಕಣದಂಗಗಳು ಅಂತ ಹೇಳಿ ಕರಿತೀವಿ.
ಕೆಲವು ಕಣದಂಗಗಳನ್ನು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನಾವು ವೀಕ್ಷಿಸಬಹುದು. ಉದಾಹರಣೆ ಮೈಟೊಕಾಂಡ್ರಿಯಾ, ಲೈಸೋಸೋಮ್ ಇತ್ಯಾದಿ. ಮೊದಲಿಗೆ ನಾವು ನೋಡೋದಾದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಒಂದು ಪೊರೆ ಸಹಿತ ಕೊಳವೆ ಹಾಗೂ ಹಾಳೆಗಳ ಆಕಾರದ ದೊಡ್ಡ ಜಾಲ. ಇದರ ರಚನೆಯು ಕೋಶ ಪೊರೆಯಂತೆಯೇ ಇರುತ್ತದೆ. ಇದರಲ್ಲಿ ಎರಡು ವಿಧ: ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ನೋಡೋದಾದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ ಕಣಗಳು ಕಂಡುಬಂದರೆ ಅದನ್ನು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ರೈಬೋಸೋಮ್ಗಳು ಪ್ರೋಟೀನನ್ನು ಉತ್ಪಾದಿಸುತ್ತವೆ. ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಏನಿದೆ, ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಮೇಲೆ ರೈಬೋಸೋಮ್ ಕಣಗಳು ಇಲ್ಲ ಅಂತ ಅಂದರೆ ಅದನ್ನು ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತ ಹೇಳಿ ಕರಿತೀವಿ. ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಜೀವಕೋಶಕ್ಕೆ ಬೇಕಾದ ಕೊಬ್ಬಿನ ಕಣಗಳನ್ನು ಉತ್ಪಾದಿಸಲು ಸಹಾಯಕವಾಗಿದೆ. ಇವುಗಳಲ್ಲಿ ಕೆಲವು ಪ್ರೋಟೀನ್ ಮತ್ತು ಲಿಪಿಡ್ಗಳು ಕೋಶ ಪೊರೆಯ ನಿರ್ಮಾಣದಲ್ಲಿ ನೆರವಾಗುತ್ತದೆ. ಈ ಪ್ರಕ್ರಿಯೆಯನ್ನು ಮೆಂಬ್ರೇನ್ ಬಯೋಜೆನೆಸಿಸ್ ಅಥವಾ ಪೊರೆಯ ಜೈವಿಕ ಉತ್ಪಾದನೆ ಅಂತ ಹೇಳಿ ಕರಿತೀವಿ. ಹಾಗೆ ಕೋಶ ದ್ರವ್ಯದ ವಿವಿಧ ಭಾಗಗಳಿಗೆ ಅಥವಾ ಕೋಶ ದ್ರವ್ಯ ಮತ್ತು ನ್ಯೂಕ್ಲಿಯಸ್ ನಡುವೆ ವಸ್ತುಗಳ ಸಾಗಾಣಿಕೆ ನಡೆಯುತ್ತೆ. ಕೋಶ ದ್ರವ್ಯಕ್ಕೆ ಆಧಾರ ಚೌಕಟ್ಟನ್ನು ಒದಗಿಸುತ್ತೆ ಯಾವುದೋ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್. ಹಾಗೆ ಕಶೇರುಕಗಳಲ್ಲಿ ಮೃದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನೇಕ ವಿಷ ವಸ್ತುಗಳನ್ನು ಮತ್ತು ಔಷಧಗಳ ನಂಜನ್ನು ದುರ್ಬಲಗೊಳಿಸಲು ಸಹಾಯಕವಾಗಿದೆ. ನಂತರ ಗಾಲ್ಗಿ ಸಂಕೀರ್ಣದ ಬಗ್ಗೆ ನಾವು ನೋಡಬೇಕು. ಇದರ ಬಗ್ಗೆ ಮೊದಲಿಗೆ ವಿವರಣೆಯನ್ನು ನೀಡಿದವರು ಕೆಮಿಲಿಯೋ ಗಾಲ್ಗಿ. ಇವು ಪೊರೆಯಿಂದ ಆವೃತವಾದ ಚೀಲಗಳಂತಿದ್ದು ಸರಿಸುಮಾರು ಸಮಾಂತರವಾಗಿ ಬಣವೆಯಂತೆ ಜೋಡಿಸಲ್ಪಟ್ಟಿದೆ. ಇವುಗಳಿಗೆ ಸಿಸ್ಟರ್ನ್ಗಳು ಅಂತ ಹೇಳಿ ಕರಿತೀವಿ. ಗಾಲ್ಗಿ ಸಂಕೀರ್ಣ ಕಾರ್ಯ ವಸ್ತುಗಳ ಸಂಗ್ರಹಣೆ, ಸುಧಾರಣೆ ಮತ್ತು ಪ್ಯಾಕ್ ಮಾಡುವುದಕ್ಕೆ ಗಾಲ್ಗಿ ಸಂಕೀರ್ಣ ಸಹಾಯಕವಾಗಿದೆ. ಗಾಲ್ಗಿ ಸಂಕೀರ್ಣವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಹತ್ತಿರ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನು ಗುರಿ ಅಂಗಗಳಿಗೆ ಸಾಗಿಸಲು ಸಹಾಯಕವಾಗಿದೆ. ಲೈಸೋಸೋಮ್ಗಳ ನಿರ್ಮಾಣದಲ್ಲೂ ಇದು ಸಹಾಯಕ. ಕೆಲವು ಸಂದರ್ಭದಲ್ಲಿ ಸರಳ ಸಕ್ಕರೆಯ ಅಣುಗಳಿಂದ ಸಂಕೀರ್ಣ ಸಕ್ಕರೆಯ ಅಣುಗಳು ಉಂಟಾಗಲು ಸಹಾಯಕವಾಗಿದೆ. ಹಾಗೆ ಲೈಸೋಸೋಮ್ಗಳ ಬಗ್ಗೆ ನೋಡೋದಾದರೆ ಜೀವಕೋಶದಲ್ಲಿನ ಪರಕೀಯ ವಸ್ತುಗಳನ್ನು ಮತ್ತು ಸವೆದ ಕಣದಂಗಗಳನ್ನು ಜೀರ್ಣಿಸಿ ಜೀವಕೋಶವನ್ನು ಸ್ವಚ್ಛವಾಗಿಡುವ ಕಣದಂಗಕ್ಕೆ ಲೈಸೋಸೋಮ್ ಅಂತ ಹೇಳಿ ಕರಿತೀವಿ. ಲೈಸೋಸೋಮ್ಗಳು ಪೊರೆ ಸಹಿತ ಚೀಲದಂತಿರುವ ಕಣದಂಗವಾಗಿದ್ದು ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಇದು ಉತ್ಪತ್ತಿಯಾಗುತ್ತದೆ. ಇದರಲ್ಲಿ ಪ್ರಬಲ ಜೀರ್ಣಕಾರಕ ಕಿಣ್ವಗಳಿದ್ದು ಎಲ್ಲ ಸಾವಯವ ಪದಾರ್ಥಗಳನ್ನು ವಿಭಜಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಕೋಶೀಯ ಚಯಾಪಚಯ ಕ್ರಿಯೆಗೆ ತೊಂದರೆಯಾದ ಸಮಯದಲ್ಲಿ ಲೈಸೋಸೋಮ್ಗಳು ಒಡೆದು ಹೋಗಿ ಕಿಣ್ವಗಳು ತಮ್ಮದೇ ಕೋಶವನ್ನು ಜೀರ್ಣಿಸಿಕೊಳ್ಳುವುದರಿಂದ ಇವುಗಳಿಗೆ ಆತ್ಮಹತ್ಯಾ ಸಂಚಿಗಳು ಎಂದು ಕರೆಯುತ್ತಾರೆ. ಇನ್ನು ಮೈಟೊಕಾಂಡ್ರಿಯಾ. ಈ ಮೈಟೊಕಾಂಡ್ರಿಯಾ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಅಂತಲೇ ಕರಿತೀವಿ. ಮೈಟೊಕಾಂಡ್ರಿಯಾವು ಜೋಡಿ ಪೊರೆಯಿಂದ ಆವೃತ ಆಗಿದೆ. ಹೊರಗಿನ ಪೊರೆಯನ್ನು ಹೊರಪೊರೆ ಅಂತೀವಿ, ಒಳಗಿನ ಪೊರೆಯನ್ನು ಒಳಪೊರೆ ಅಂತ ಹೇಳಿ ಕರಿತೀವಿ. ಹೊರಗಿನ ಪೊರೆಯು ಅನೇಕ ಸೂಕ್ಷ್ಮ ರಂಧ್ರಗಳನ್ನು ಹೊಂದಿದ್ದು ಹಾಗೆ ಒಳಗಿನ ಪೊರೆಯು ಮಡಿಕೆಗಳನ್ನು ಹೊಂದಿದೆ. ಈ ಮೈಟೊಕಾಂಡ್ರಿಯಾ ATP ಅಣುವಿನ ರೂಪದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ATP ಅಂದರೆ ಅಡಿನೋಸಿನ್ ಟ್ರೈಫಾಸ್ಫೇಟ್. ATPಯನ್ನು ಜೀವಕೋಶದ ಚಲಾವಣೆಯಲ್ಲಿರುವ ಶಕ್ತಿಯ ನಾಣ್ಯ ಅಂತ ಹೇಳಿ ಕರೀತಾರೆ. ಮೈಟೊಕಾಂಡ್ರಿಯಾವು ತನ್ನದೇ ಆದ DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿದೆ. ಅವುಗಳನ್ನು ವಿಶಿಷ್ಟ ಕಣದಂಗ ಅಂತಲೂ ಕೂಡ ಕರಿತೀವಿ. ಆದ್ದರಿಂದ ಮೈಟೊಕಾಂಡ್ರಿಯಾಗಳು ತಮ್ಮದೇ ಕೆಲವು ಪ್ರೋಟೀನ್ಗಳನ್ನು ಸಂಶ್ಲೇಷಿಸುತ್ತವೆ. ನಂತರ ನಾವು ನೋಡೋದಾದರೆ ಪ್ಲಾಸ್ಟಿಡ್ಗಳು ಕೇವಲ ಸಸ್ಯ ಜೀವಕೋಶದಲ್ಲಿ ಮಾತ್ರ ಕಂಡುಬರುತ್ತವೆ. ಪ್ಲಾಸ್ಟಿಡ್ಗಳ ಒಳಗಿನ ರಚನೆಯು ಪೊರೆಗಳಿಂದಾದ ಅಸಂಖ್ಯಾತ ಪದರಗಳನ್ನು ಹೊಂದಿದ್ದು ಸ್ಟ್ರೋಮಾ ಎಂದು ಕರೆಯಲ್ಪಡುವ ಮಾತೃಕೆಯಲ್ಲಿ ಹುದುಗಿವೆ.
ಪ್ಲಾಸ್ಟಿಡ್ಗಳು DNA ಮತ್ತು ರೈಬೋಸೋಮ್ಗಳನ್ನು ಹೊಂದಿದೆ. ಪ್ಲಾಸ್ಟಿಡ್ಗಳಲ್ಲಿ 2 ವಿಧ ಇದೆ, ಕ್ರೋಮೋಪ್ಲಾಸ್ಟ್ ಮತ್ತು ಲ್ಯೂಕೋಪ್ಲಾಸ್ಟ್. ಬಣ್ಣ ಕೊಡುವಂತಹ ವಸ್ತುಗಳಿಗೆ ಕ್ರೋಮೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಇವುಗಳನ್ನು ಬಣ್ಣದ ಪ್ಲಾಸ್ಟಿಡ್ಗಳು ಅಂತಲೂ ಕೂಡ ಕರಿತೀವಿ. ಸಸ್ಯಗಳ ದ್ಯುತಿಸಂಶ್ಲೇಷಣೆ ಕ್ರಿಯೆಯಲ್ಲಿ ಕ್ಲೋರೋಪ್ಲಾಸ್ಟ್ ಪ್ರಮುಖವಾಗಿದೆ. ಕ್ಲೋರೋಫಿಲ್ನ ಜೊತೆ ವಿವಿಧ ಹಳದಿ ಮತ್ತು ಕಿತ್ತಳೆ ಬಣ್ಣದ ವರ್ಣಕಗಳನ್ನು ಕ್ಲೋರೋಫಿಲ್ ಹೊಂದಿದೆ. ಲ್ಯೂಕೋಪ್ಲಾಸ್ಟ್ ಏನಿದೆ, ಇವು ಬಣ್ಣ ಕೊಡದ ಕಣದಂಗಗಳು. ಇವು ಪ್ರಾಥಮಿಕ ಕಣದಂಗಗಳಾಗಿದ್ದು ಪಿಷ್ಟ, ತೈಲಹನಿ ಮತ್ತು ಪ್ರೋಟೀನ್ ಕಣಗಳ ಸಂಗ್ರಹಿತವಾಗಿದೆ. ಹಾಗೆ ನಾವು ನೋಡೋದಾದರೆ ರಸಧಾನಿಗಳನ್ನು ನೋಡ್ತೀವಿ. ರಸಧಾನಿಗಳು ಘನ ಅಥವಾ ದ್ರವ ವಸ್ತುಗಳ ಸಂಗ್ರಹಣಾ ಚೀಲಗಳು. ಪ್ರಾಣಿ ಜೀವಕೋಶದಲ್ಲಿನ ರಸಧಾನಿಗಳು ಚಿಕ್ಕದಾಗಿದ್ದರೆ ಸಸ್ಯ ಕೋಶದಲ್ಲಿನ ರಸಧಾನಿಗಳು ಅತ್ಯಂತ ದೊಡ್ಡ ರಸಧಾನಿಗಳು. ಇವು ಸಸ್ಯ ಜೀವಕೋಶದ 50% 90% ಆಕ್ರಮಿಸುತ್ತದೆ. ಸಸ್ಯ ಕೋಶದಲ್ಲಿನ ರಸಧಾನಿಗಳು ಸಸ್ಯ ರಸದಿಂದ ತುಂಬಿಕೊಂಡು ಜೀವಕೋಶಕ್ಕೆ ಉಬ್ಬಿದ ರಚನೆ ಮತ್ತು ಬಿಗಿತವನ್ನು ನೀಡುತ್ತದೆ. ರಸಧಾನಿಗಳು ಸಸ್ಯ ಜೀವಕೋಶ ಜೀವಂತವಾಗಿರಲು ಅಗತ್ಯವಾಗಿ ಬೇಕಾದ ಅಮೈನೋ ಆಮ್ಲಗಳು, ಸಕ್ಕರೆ, ವಿವಿಧ ಸಾವಯವ ಆಮ್ಲಗಳು ಮತ್ತು ಕೆಲವು ಪ್ರೋಟೀನ್ಗಳನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತವೆ. ಅಷ್ಟೇ ಅಲ್ಲದೆ ಏಕಕೋಶ ಜೀವಿಗಳಲ್ಲಿನ ವಿಶೇಷ ರಸಧಾನಿಗಳು ಹೆಚ್ಚಿನ ನೀರಿನ ಅಂಶವನ್ನು ಹಾಗೂ ವ್ಯರ್ಥ ಪದಾರ್ಥಗಳನ್ನು ಜೀವಕೋಶದಿಂದ ಹೊರಹಾಕುತ್ತದೆ. ಮಕ್ಕಳೇ, ಇದುವರೆಗೂ ನಾವು ನೋಡಿರುವಂತಹ ಅಂಶಗಳು ಯಾವ್ಯಾವು ಅನ್ನುವಂಥದ್ದನ್ನು ಮತ್ತೊಮ್ಮೆ ನೋಡೋಣ. ಎಲ್ಲ ಜೀವಿಗಳು ಅಂಗಗಳೆಂಬ ಸಣ್ಣ ಭಾಗಗಳಿಂದ ಮಾಡಲ್ಪಟ್ಟಿವೆ. ಅಂಗಗಳು ಇನ್ನೂ ಸಣ್ಣ ಭಾಗಗಳಿಂದ ಉಂಟಾಗಿವೆ. ಒಂದು ಜೀವಿಯ ಅತ್ಯಂತ ಸಣ್ಣ ಜೀವಂತ ಭಾಗವೇ ಜೀವಕೋಶ. 1665ರಲ್ಲಿ ರಾಬರ್ಟ್ ಹುಕ್ ಕಾರ್ಕ್ನಲ್ಲಿ ಮೊದಲ ಬಾರಿಗೆ ಜೀವಕೋಶಗಳನ್ನು ವೀಕ್ಷಿಸಿದರು. ಜೀವಕೋಶಗಳು ವಿವಿಧ ಆಕಾರ ಮತ್ತು ಗಾತ್ರಗಳನ್ನು ಪ್ರದರ್ಶಿಸುತ್ತವೆ. ಜೀವಕೋಶಗಳ ಸಂಖ್ಯೆ ಕೂಡ ಜೀವಿಯಿಂದ ಜೀವಿಗೆ ಭಿನ್ನವಾಗಿರುತ್ತದೆ. ಕೆಲವು ಜೀವಕೋಶಗಳು ಬರೀ ಕಣ್ಣಿಗೆ ಗೋಚರವಾಗುವಷ್ಟು ದೊಡ್ಡವಾಗಿರುತ್ತವೆ. ಕೋಳಿ ಮೊಟ್ಟೆ ಒಂದು ಪ್ರಮುಖ ಉದಾಹರಣೆಯಾಗಿದೆ. ಕೆಲವು ಜೀವಿಗಳು ಒಂದೇ ಜೀವಕೋಶವನ್ನು ಹೊಂದಿದ್ದರೆ ಉಳಿದವುಗಳು ಅಸಂಖ್ಯಾತ ಜೀವಕೋಶವನ್ನು ಹೊಂದಿವೆ. ಹಾಗೆ ಬಹುಕೋಶೀಯ ಜೀವಿಗಳಲ್ಲಿನ ವಿವಿಧ ಜೀವಕೋಶಗಳು ನಿರ್ವಹಿಸುವ ಎಲ್ಲ ಕಾರ್ಯಗಳನ್ನು ಏಕಕೋಶೀಯ ಜೀವಿಗಳ ಒಂದೇ ಜೀವಕೋಶ ನಿರ್ವಹಿಸುತ್ತದೆ. ಜೀವಕೋಶವು ಪ್ರಮುಖವಾಗಿ 3 ಮುಖ್ಯ ಭಾಗಗಳನ್ನು ಒಳಗೊಂಡಿದೆ. ಅವುಗಳೆಂದರೆ ಕೋಶಪೊರೆ, ಕೋಶದ್ರವ್ಯ, ಕೋಶಕೇಂದ್ರ. ಕೋಶಕೇಂದ್ರವು ಕೋಶಕೇಂದ್ರ ಪೊರೆಯ ಮೂಲಕ ಕೋಶದ್ರವ್ಯದಿಂದ ಪ್ರತ್ಯೇಕಗೊಂಡಿದೆ. ವ್ಯವಸ್ಥಿತವಾದ ಕೋಶಕೇಂದ್ರವನ್ನು ಹೊಂದಿರದ, ಅಂದರೆ ಕೋಶಕೇಂದ್ರ ಪೊರೆ ಇಲ್ಲದ ಕೋಶಕೇಂದ್ರವನ್ನು ಹೊಂದಿರುವ ಜೀವಕೋಶಗಳನ್ನು ಪ್ರೊಕ್ಯಾರಿಯೋಟಿಕ್ ಜೀವಕೋಶಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆ ಬ್ಯಾಕ್ಟೀರಿಯಾ. ಕೋಶಪೊರೆಯ ಸುತ್ತ ಕೋಶಭಿತ್ತಿ ಎಂಬ ಹೆಚ್ಚುವರಿ ಪೊರೆಯನ್ನು ಹೊಂದುವ ಮೂಲಕ ಸಸ್ಯ ಜೀವಕೋಶಗಳು ಪ್ರಾಣಿ ಜೀವಕೋಶಗಳಿಗಿಂತ ಭಿನ್ನವಾಗಿವೆ. ಪ್ಲಾಸ್ಟಿಡ್ಗಳೆಂಬ ಬಣ್ಣದ ರಚನೆಯ ಸಸ್ಯ ಜೀವಕೋಶಗಳಲ್ಲಿ ಮಾತ್ರ ಕಂಡುಬರುತ್ತವೆ. ಪತ್ರಹರಿತನ್ನು ಹೊಂದಿರುವ ಹಸಿರು ಪ್ಲಾಸ್ಟಿಡ್ಗಳನ್ನು ಕ್ಲೋರೋಪ್ಲಾಸ್ಟ್ ಅಂತ ಹೇಳಿ ಕರಿತೀವಿ. ಪ್ಲಾಸ್ಟಿಡ್ಗಳಲ್ಲಿ ಪ್ರಮುಖ 2 ವಿಧ, ಕ್ರೋಮೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್. ಕ್ರೋಮೋಪ್ಲಾಸ್ಟ್ಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡುಬರುತ್ತೆ. ಇವು ಬಣ್ಣ ಕೊಡುವಂತಹ ಕಣದಂಗಗಳು. ನಂತರ ಲ್ಯೂಕೋಪ್ಲಾಸ್ಟ್, ಇವು ಬಣ್ಣ ಕೊಡದ ಕಣದಂಗಗಳು. ಇವು ಪ್ರಾಥಮಿಕ ಹಂತದಲ್ಲಿ ಕಾಣಿಸ್ಕೊಳ್ತವೆ. ಪ್ರಾಣಿ ಜೀವಕೋಶಗಳಲ್ಲಿ ಅಸಂಖ್ಯಾತ ಸಣ್ಣ ಸಣ್ಣ ರಸಧಾನಿಗಳು ಕಂಡುಬಂದರೆ ಸಸ್ಯ ಜೀವಕೋಶವು ದೊಡ್ಡದಾದ ಕೇಂದ್ರೀಯ ರಸಧಾನಿಯನ್ನು ಹೊಂದಿದೆ. ಅದಷ್ಟೇ ಅಲ್ಲದೆ ಇನ್ನಿತರ ಕಣದಂಗಗಳ ಬಗ್ಗೆಯೂ ಕೂಡ ನಾವು ತಿಳ್ಕೊಂಡ್ವಿ. ಯಾವ್ಯಾವುದು? ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ ಸಂಕೀರ್ಣ, ಮೈಟೋಕಾಂಡ್ರಿಯಾ, ಲೈಸೋಸೋಮ್,
ಇವೆಲ್ಲವೂ ಕೂಡ ಪ್ರಮುಖ ಕಣದಂಗಗಳಾಗಿವೆ. ಇವಿಷ್ಟೂ ಕೂಡ ಇವತ್ತಿನ ದಿನದಲ್ಲಿ ನಾವು ತಿಳಿದಂತಹ ಪ್ರಮುಖ ಮಾಹಿತಿಯಾಗಿರುತ್ತವೆ. ಮಕ್ಕಳೇ, ನಾಳಿನ ಒಂದು ತರಗತಿಯಲ್ಲಿ ನೀವು ಬರ್ಕೊಂಡು ಬರಬೇಕಾಗಿರುವಂಥ ಗೃಹಪಾಠ ಏನಪ್ಪ ಅಂತ ಅಂದರೆ, ಮೊದಲನೆಯದಾಗಿ ಪ್ರಾಣಿ ಮತ್ತು ಸಸ್ಯ ಜೀವಕೋಶದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ನಂತರ ಜೀವಕೋಶದ ಯಾವ ಭಾಗವು ಕಣದಂಗವನ್ನು ಒಳಗೊಂಡಿದೆ. ನಂತರ ವರ್ಣತಂತುಗಳು ಜೀವಕೋಶದ ಯಾವ ಭಾಗದಲ್ಲಿ ಕಂಡುಬರುತ್ತವೆ, ಅವುಗಳ ಕಾರ್ಯವನ್ನು ಬರೆಯಿರಿ. ಹಾಗೆ ಕ್ಲೋರೋಪ್ಲಾಸ್ಟ್ಗಳು ಜೀವಕೋಶಗಳಲ್ಲಿ ಮಾತ್ರ ಏಕೆ ಕಂಡುಬರುತ್ತವೆ ಅಂತ ಹೇಳಿ ವಿವರಿಸಬೇಕು. ಹಾಗೆ ಕೆಲವು ಸರಿ ಅಥವಾ ತಪ್ಪುಗಳನ್ನು ನೀವು ಸೂಚಿಸ್ರಿ. ಮೊದಲನೇ ಪ್ರಶ್ನೆ, ಏಕಕೋಶೀಯ ಜೀವಿಗಳು ಒಂದೇ ಜೀವಕೋಶದಿಂದಾದ ದೇಹವನ್ನು ಹೊಂದಿವೆ. ಇನ್ನೊಮ್ಮೆ ಹೇಳ್ತೀನಿ, ಏಕಕೋಶೀಯ ಜೀವಿಗಳು ಒಂದೇ ಜೀವಕೋಶದಿಂದ ದೇಹವನ್ನು ಹೊಂದಿವೆ. ಎರಡನೇದು, ಸ್ನಾಯು ಜೀವಕೋಶಗಳು ಕವಲೊಡೆದಿದೆ. ಇನ್ನೊಮ್ಮೆ, ಸ್ನಾಯು ಜೀವಕೋಶಗಳು ಕವಲೊಡೆದಿದೆ. ಅಂಗವು ಒಂದು ಜೀವಿಯ ಮೂಲ ಘಟಕವಾಗಿದೆ. ಅಂಗ ಏನಿದೆ ಅದು ಒಂದು ಜೀವಿಯ ಮೂಲ ಘಟಕವಾಗಿದೆ. ನಂತರ ಅಮೀಬಾವು ಅನಿಯಮಿತ ಆಕಾರವನ್ನು ಹೊಂದಿದೆ. ಅಮೀಬಾ ಅನಿಯಮಿತ ಆಕಾರವನ್ನು ಹೊಂದಿದೆ. ಸರಿನಾ ತಪ್ಪಾ ಬರಿಬೇಕಾಗುತ್ತೆ. ಧನ್ಯವಾದಗಳು ಮಕ್ಕಳೇ.